ಕೆಂಪಮ್ಮ ದೇವಿ ಕೊಂಡೋತ್ಸವದ ವೇಳೆ ದುರಂತ. ಕೊಂಡಕ್ಕೆ ಬಿದ್ದ ಇಬ್ಬರು ಯುವಕರಿಗೆ ಗಾಯ. ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಬಹುತೇಕ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜಾತ್ರೆ ರಥೋತ್ಸವಗಳು ಜರುಗುತ್ತಲೇ ಇರುತ್ತೆ. ರಥೋತ್ಸವದ ಅಂಗವಾಗಿ ಕೊಂಡೋತ್ಸವ ನಡೆಯುವುದು ಹಲವೆಡೆ ವಾಡಿಕೆಯಾಗಿದೆ. ದೇವಿಗಳ ಜಾತ್ರೆ ವೇಳೆ ಕೊಂಡೋತ್ಸವ ನಡೆಯುವುದು ಸಾಮಾನ್ಯವಾಗಿದೆ. ತುಮಕೂರು ತಾಲೂಕಿನ ನೇರಳಾಪುರದ ಕೆಂಪಮ್ಮ ದೇವಸ್ಥಾನದಲ್ಲಿ ಕೊಂಡೋತ್ಸವ ಜರುಗಿದ್ದು ದುರಂತವೊಂದು ನಡೆದಿದೆ. ಹೌದು, ಕೊಂಡೋತ್ಸವದ ವೇಳೆ ದೇವಿ ಉತ್ಸವ ಹೊತ್ತಿದ್ದ ಇಬ್ಬರು ಕೊಂಡಕ್ಕೆ ಬಿದ್ದಿರುವ ಘಟನೆ ಜರುಗಿದೆ. ನೇರಳಾಪುರದ ಕೆಂಪಮ್ಮ ದೇವಸ್ಥಾನದಲ್ಲಿ ದೇವಿಯ ಉತ್ಸವ ಮೂರ್ತಿ ಹೊತ್ತಿದ್ದ ನವೀನ್ ಹಾಗೂ ದರ್ಶನ್ ಎಂಬುವವರು ಕೊಂಡಕ್ಕೆ ಬಿದ್ದಿದ್ದಾರೆ. ಕೊಂಡಕ್ಕೆ ಬಿದ್ದ ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ದೇವಾಲಯದ ಪಾವಿತ್ರತೆ ಕಾಪಾಡದೇ ಇರೋದ್ರಿಂದ ಈ ಅನಾಹುತ ಜರುಗಿದೆ. ಅಲ್ಲದೆ ಪದೇ ಪದೇ ದೇವಸ್ಥಾನದ ಹುಂಡಿ ಕಳ್ಳತನ ಆಗ್ತಾ ಇರೋದ್ರಿಂದ ಕೊಂಡೋತ್ಸವದ ವೇಳೆ ಈ ದುರಂತ ಜರುಗಿದೆ ಎಂದು ಭಕ್ತರು ಆರೋಪ ಮಾಡುತ್ತಿದ್ದಾರೆ. ಅಲ್ಲದೆ ದುರಂತದಿಂದ ಭಕ್ತರಲ್ಲಿ ಕೊಂಚ ಆತಂಕ ಶುರುವಾಗಿದ್ದು ದೇವಿಯಲ್ಲಿ ಗ್ರಾಮದಲ್ಲಿ ಯಾವುದೇ ಕೆಡುಕಾಗದಂತೆ ಕಾಪಾಡುವಂತೆ ಭಕ್ತರು ಬೇಡಿಕೊಳ್ಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.